ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ಕಲವಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 4ರಂದು ನಡೆದಂಥ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ನಾವು ತಿಳ್ಕೊತಾ ಹೋಗೋಣ. ನೀವೇನಾದರೂ ನಮ್ಮ SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದರ PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ಜಾಯ್ನ್ ಆಗಿ ಪಡ್ಕೋಬೋದು. ಎಲ್ಲ ಲಿಂಕ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಬನ್ನಿ ಹಾಗಿದ್ರೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಸ್ಟಾರ್ಟ್ ಮಾಡೋಣ. BSF ಮತ್ತು BGG ನಡುವಿನ ಮೈನಾಮಿತಿ ಮೈತ್ರಿ ವ್ಯಾಯಾಮ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಪಶ್ಚಿಮ ಬಂಗಾಳ, ಒಡಿಶಾ, ತ್ರಿಪುರಾ, ಛತ್ತೀಸ್ಗಢ. ಸರಿಯಾದ ಉತ್ತರ ಆಯ್ಕೆ 3, ತ್ರಿಪುರಾದಲ್ಲಿ ಇದು ನಡೆದಿದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಅಂತ ನಾವೇನು ಕರಿತೀವಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಮತ್ತು BBB ಅಂತ ಹೇಳಿದ್ರೆ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ್ ಅಂತ ನಾವು ಕರಿತೀವಿ. ಇವರಿಬ್ಬರ ನಡುವೆ 3 ದಿನಗಳ ಈ ಒಂದು ಮೈತ್ರಿ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ವಿಶ್ವಾಸಾರ್ಹ ಬಿಲ್ಡಿಂಗ್ ಕ್ರಮಗಳ ಒಂದು ಭಾಗ ಆಗಿದೆ. ಈ ಒಂದು ಪ್ರದೇಶದಲ್ಲಿ ಜಂಟಿ ಕಾರ್ಯಾಚರಣೆ, ದಕ್ಷತೆ ಮತ್ತು ಗಡಿ ನಿರ್ವಹಣೆ ಮುಂತಾದವುಗಳನ್ನು ಸಾಧಿಸುವ ಉದ್ದೇಶದಿಂದ ನಡೆಸಲಾಗುತ್ತೆ. ಜೊತೆಗೆ ಕಳ್ಳಸಾಗಣೆ ಮತ್ತು ಕ್ರಿಮಿನಲ್ ವಿರೋಧಿ ಚಟುವಟಿಕೆಗಳ ವಿರುದ್ಧ ಹೋರಾಡೋದಕ್ಕೆ ಜಂಟಿಯಾಗಿ ನಡೆಸ್ತಕ್ಕಂಥ ಒಂದು ವ್ಯಾಯಾಮ ಇದಾಗಿರುತ್ತದೆ. ದುಬೈ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ 100ನೇ ATP ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ರೋಜರ್ ಫೆಡರಲ್, ರಫಾಲ್ ನಡಾಲ್, ರಾಬಿನ್ ಹೌಸ್, ನೊವಾಕ್ ಜೋಕೋವಿಕ್. ಸರಿಯಾದ ಉತ್ತರ ಆಪ್ಷನ್ 1. ದುಬೈ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ನಲ್ಲಿ 20 ವರ್ಷದ ಗ್ರೀಕ್ ದೇಶದ ಸಿಟ್ರಿಪಾಸ್ ಅವ್ರನ್ನ ಸೋಲಿಸುವ ಮೂಲಕ ರೋಜರ್ ಫೆಡರರ್ ಅವರು ವೃತ್ತಿಜೀವನದ 100ನೇ ATP ಪುರಸ್ಕಾರವನ್ನು ಗೆದ್ದುಕೊಂಡಿದ್ದಾರೆ. ನೋಯ್ಡಾದಲ್ಲಿ ಸುದೀರ್ಘವಾದ ಏಕೈಕ ಲೈನ್ ಬೈಸಿಕಲ್ ಮೆರವಣಿಗೆ, ಇದಕ್ಕಾಗಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ರಚನೆ ಮಾಡಿದಂಥವ್ರು ಯಾರು? ಆಪ್ಷನ್ 1 NDRF, ಆಪ್ಷನ್ 2 CISF, ಭಾರತೀಯ ಕೋಸ್ಟ್ ಗಾರ್ಡ್, ಭಾರತೀಯ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ. ಸರಿಯಾದ ಉತ್ತರ CISF ಅವರು ಈ ಒಂದು ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ದಾರೆ. ನೋಯ್ಡಾದ ಯಮುನಾ ಎಕ್ಸ್ಪ್ರೆಸ್ನಲ್ಲಿ ಸುದೀರ್ಘ ಸಿಂಗಲ್ ಬೈಸಿಕಲ್ ಪೆರೇಡ್ ನಡೆಸುವ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು CISF ಅವರು ಮಾಡಿದ್ದಾರೆ. ಅಂದರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯವರು ಇತ್ತೀಚೆಗೆ ರಚನೆ ಮಾಡಿದ್ದಾರೆ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ನೀರಿನ ಸಂರಕ್ಷಣೆ ಯೋಜನೆಯಾದ ಜಲ ಅಮೃತ ಎಂಬ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ? ಸೊ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಕರ್ನಾಟಕ. ನೀರಿನ ಸಂರಕ್ಷಣೆ ಯೋಜನೆಯಾದ ಜಲ ಅಮೃತವನ್ನು ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ HD ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಯೋಜನೆ ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನಡೀತಕ್ಕಂಥ ಒಂದು ಯೋಜನೆ ಅಥವಾ ಕಾರ್ಯಕ್ರಮ ಆಗಿದೆ. ಇತ್ತೀಚೆಗೆ ಇಂಟಿಗ್ರೇಟೆಡ್ ಬಯೋ ಎಥನಾಲ್ ಯೋಜನೆಗಳಿಗೆ ಆರ್ಥಿಕ ಬೆಂಬಲವನ್ನು ಒದಗಿಸಲು ಕ್ಯಾಬಿನೆಟ್ ಸಮಿತಿಯಿಂದ ಈ ಕೆಳಗಿನ ಯಾವ ಯೋಜನೆಗೆ ಅನುಮೋದನೆ ದೊರೆತಿದೆ? ಪ್ರಧಾನಮಂತ್ರಿ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದಂಥ ಉತ್ತರ ಆಪ್ಷನ್ 4, ಪ್ರಧಾನಮಂತ್ರಿ ಜನ್ವ್ಯಾನ್ ಯೋಜನೆ. ಇಂಟಿಗ್ರೇಟೆಡ್ ಬಯೋ ಎಥನಾಲ್ ಯೋಜನೆಗಳಿಗೆ ಆರ್ಥಿಕ ನೆರವು ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಪ್ರಧಾನಮಂತ್ರಿ ಜೀವನ್ ಯೋಜನೆ ಅನ್ನೋ ಯೋಜನೆಗೆ ಅನುಮೋದನೆಯನ್ನು ನೀಡಿದೆ. ಯಾವ ರಾಜ್ಯ ಸರ್ಕಾರವು ರೈತರಿಗೆ ಮುಖ್ಯಮಂತ್ರಿ ಪರಿಹಾರ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಿದೆ? ಸೊ ಇರ್ತಕ್ಕಂಥ ಆಪ್ಷನ್ಗಳನ್ನು ನೀವು ನೋಡ್ಕೋಬೋದು. ಸರಿಯಾದ ಉತ್ತರ ಆಪ್ಷನ್ 1 ಹರಿಯಾಣ. ಹರಿಯಾಣದ ಮುಖ್ಯಮಂತ್ರಿಗಳಾದಂತಹ ಮನೋಹರ್ ಲಾಲ್ ಖಟ್ಟರ್ ಅವರು ಚಂಡೀಗಢದಲ್ಲಿ ಮುಖ್ಯಮಂತ್ರಿ ಪರಿಹಾರ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರಾಥಮಿಕವಾಗಿ 5 ಎಕರೆ ಪ್ರದೇಶವನ್ನು ಹೊಂದಿರತಕ್ಕಂಥ ಭೂಮಿಯ ರೈತರಿಗೆ ಪ್ರತಿ ತಿಂಗಳು 15,000 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಯೋಜನೆ ಸುಮಾರು 6,000 ರೂಪಾಯಿಗಳ ವಾರ್ಷಿಕ ಹಣವನ್ನು ಪ್ರತಿ ಕುಟುಂಬದ ಒಬ್ಬ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ನೀಡಲಾಗ್ತದೆ. ನಂತರ ದಿನಗಳಲ್ಲಿ ಯೋಜನೆಯನ್ನು 2 ಭಾಗಗಳಾಗಿ ಮಾಡಿಕೊಳ್ಳಲಾಗಿದೆ. ಒಂದು 18ರಿಂದ 40 ವರ್ಷ ವಯಸ್ಸಿನವರಿಗೆ ಒಂದು ಯೋಜನೆ, 40ರಿಂದ 60 ಈ ರೀತಿಯಾಗಿ ಫಲಾನುಭವಿಗಳನ್ನು 2 ವರ್ಗಗಳಾಗಿ ವಿಭಾಗ ಮಾಡಿಕೊಳ್ಳಲಾಗಿದೆ. 7ನೇ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಂತರ ಸಂಸ್ಥೆ ಮಂತ್ರಿಯ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಆಪ್ಷನ್ 2 ಕಾಂಬೋಡಿಯಾದಲ್ಲಿ ಇದು ನಡೆದಿದೆ. 2019ರ ನಾನ್ ಲೈಫ್
ಇನ್ಶೂರರ್ ಪ್ರಶಸ್ತಿಯನ್ನು ಪಡೆದ ಕಂಪನಿಯ ಹೆಸರನ್ನು ತಿಳಿಸಿ. ಸೊ ಆಪ್ಷನ್ 4 ಭಾರತಿ ಆಕ್ಸಿಸ್ ಜನರಲ್ ಇನ್ಶೂರೆನ್ಸ್ ಈ ಒಂದು ಪುರಸ್ಕಾರವನ್ನು ಪಡ್ಕೊಂಡಿದೆ. ಈ ಒಂದು ಪುರಸ್ಕಾರವನ್ನು ದ ಅಸೋಸಿಯೇಟೆಡ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅವರು ನೀಡ್ತಾರೆ. ಭಾರತದ ಅತ್ಯುನ್ನತ ವ್ಯಾಪಾರ ಸಂಘಗಳಲ್ಲಿ ಇದು ಒಂದಾಗಿದೆ. ಈ ಪುರಸ್ಕಾರವನ್ನು ಭಾರತಿ ಆಕ್ಸಿಸ್ ಜನರಲ್ ಅವ್ರಿಗೆ ಈ ಪುರಸ್ಕಾರವನ್ನು ನೀಡಿದ್ದಾರೆ. ದ ಲೈಫ್ ಇನ್ಯೂರರ್ ಅನ್ನೋ ಒಂದು ಪುರಸ್ಕಾರವನ್ನು, ದ ಲೈಫ್ ಇನ್ಯೂರರ್ ಆಫ್ ದಿ ಇಯರ್ ಅನ್ನೋ ಪುರಸ್ಕಾರವನ್ನು ನೀಡಿದ್ದಾರೆ. ನವದೆಹಲಿಯಲ್ಲಿ 25ನೇ ಪ್ರಧಾನಮಂತ್ರಿ ಪುರಸ್ಕಾರವನ್ನು ಪ್ರಸ್ತುತಪಡಿಸಿದಂಥವರು ಯಾರು? ಸೊ ಸರಿಯಾದಂಥ ಉತ್ತರ ಚೌಧರಿ ಬೈರೇಂದ್ರ ಸಿಂಗ್ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ ಅಥವಾ ಉದ್ಘಾಟನೆ ಮಾಡಿದ್ದಾರೆ. ಭಾರತದ ಉಕ್ಕು ಸಚಿವರಾದಂಥ ಚೌಧರಿ ಬೀರೇಂದ್ರ ಸಿಂಗ್ ಅವರು 256ನೇ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನು 2016-17ನೇ ಸಾಲಿನಲ್ಲಿ ಅತ್ಯುತ್ತಮವಾದ ಸಂಯೋಜಿತ ಉಕ್ಕು ಸ್ಥಾವರಗಳಿಗೆ ಗುರುತಿಸಿ ಅವರಿಗೆ ಪುರಸ್ಕಾರವನ್ನು ನೀಡಿದ್ದಾರೆ. ಈ ಒಂದು ಪುರಸ್ಕಾರ 2 ಕೋಟಿ ರೂಪಾಯಿ ನಗದು ಹಣವನ್ನು ಹೊಂದಿರ್ತದೆ. ಈ ಪುರಸ್ಕಾರವನ್ನು ಟಾಟಾ ಸ್ಟೀಲ್ ಲಿಮಿಟೆಡ್ ಮತ್ತು ಜಮ್ಶೆಡ್ಪುರ್ ವರ್ಕ್ಸ್ ಅವರು ಇತ್ತೀಚೆಗೆ ಪಡ್ಕೊಂಡಿದ್ದಾರೆ. 79ನೇ ಭಾರತೀಯ ಇತಿಹಾಸ ಕಾಂಗ್ರೆಸ್ ಸಮಾವೇಶ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಭೋಪಾಲಲ್ಲಿ ಇದು ನಡೆದಿದೆ. ಮಧ್ಯಪ್ರದೇಶದ ಭೋಪಾಲ್ನ ಬರಕ್ತುಲ್ಲಾ ವಿಶ್ವವಿದ್ಯಾಲಯದಲ್ಲಿ 2019 ಫೆಬ್ರವರಿ 26ರಿಂದ 28 ತನಕ 79ನೇ ಭಾರತೀಯ ಇತಿಹಾಸ ಕಾಂಗ್ರೆಸ್ ಸಮಾವೇಶ ನಡೆದಿದೆ. ವಿದೇಶಾಂಗ ಸಚಿವಾಲಯವು ಪ್ರಣಯ್ ಕುಮಾರ್ ವರ್ಮಾ ಅವರನ್ನು ಯಾವ ದೇಶದ ಭಾರತದ ರಾಯಭಾರಿಯನ್ನಾಗಿ ಇತ್ತೀಚೆಗೆ ನೇಮಿಸಿದೆ? ಥೈಲ್ಯಾಂಡ್, ವಿಯೆಟ್ನಾಂ, ಮಯನ್ಮಾರ್, ನೇಪಾಳ. ಸರಿಯಾದ ಉತ್ತರ ಆಪ್ಷನ್ 2 ವಿಯೆಟ್ನಾದ ಭಾರತದ ರಾಯಭಾರಿಯನ್ನಾಗಿ ಇತ್ತೀಚೆಗೆ ಅವರನ್ನು ನೇಮಕ ಮಾಡಿದೆ. ವಿದೇಶಾಂಗ ಸಚಿವಾಲಯವು ವಿಯೆಟ್ನಾಂ ಗಣರಾಜ್ಯದ ಭಾರತ ರಾಯಭಾರಿಯನ್ನಾಗಿ ಪ್ರಣವ್ ಕುಮಾರ್ ವರ್ಮಾ ಅವರನ್ನು ನೇಮಕ ಮಾಡಿದೆ. ಪ್ರಣವ್ ಕುಮಾರ್ ವರ್ಮಾ ಅವರು 1994ನೇ ಬ್ಯಾಚ್ನ ಇಂಡಿಯನ್ ಫಾರಿನ್ ಸರ್ವಿಸ್ IFS ಅಂತ ನಾವು ಕರಿತೀವಲ್ಲ, ಇಂಡಿಯನ್ ಫಾರಿನ್ ಸರ್ವಿಸ್ನ ಅಧಿಕಾರಿಯಾಗಿದ್ದಾರೆ. ಪ್ರಸ್ತುತ ಇವರು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯಾವ IIT ವಿದ್ಯಾರ್ಥಿಗಳು ಭಾರತದ ಮೊದಲ ಬ್ರೈಲ್ ಲ್ಯಾಪ್ಟಾಪ್ ಆದಂತಹ ಡಾಟ್ ಬುಕ್ ಅಂತ ಕರಿತೀವಿ, ಡಾಟ್ ಬುಕ್ಕನ್ನು ಕಂಡುಹಿಡಿದಿದೆ. ಒಂದು ಬ್ರೈಲ್ ಲ್ಯಾಪ್ಟಾಪ್ ಇದು. IIT ಖರಗ್ಪುರ, IIT ಕಾನ್ಪುರ, IIT ಮದ್ರಾಸ್, IIT ದೆಹಲಿ. ಸರಿಯಾದ ಉತ್ತರ ಆಪ್ಷನ್ 4 IIT ದೆಹಲಿಯವರು. ಕೆಳಗಿನ ಯಾವ ನಗರದಲ್ಲಿರುವ ಹೊಸ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಸ್ಥಾಪನೆಗೆ ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆಯನ್ನು ನೀಡಿದೆ? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಗುಜರಾತ್ನ ರಾಜ್ಕೋಟ್ನಲ್ಲಿರ್ತಕ್ಕಂಥ ಹಿರಾಸರ್. ಈ ಒಂದು ಪ್ರಾಜೆಕ್ಟಿಗೆ ಕೇಂದ್ರ ಕ್ಯಾಬಿನೆಟ್ ನೂತನವಾಗಿ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಸ್ಥಾಪನೆಗೆ ಒಂದು ಅನುಮೋದನೆಯನ್ನು ನೀಡಿದೆ. ಹಾಗಿದ್ರೆ ಬನ್ನಿ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಚಿತ್ರದಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ. ಚಿತ್ರವನ್ನು ನೀವಿಲ್ಲಿ ನೋಡ್ಬೋದು. ಇವರು ಯಾರು ಅಂತ ನಿಮಗೆ ಗೊತ್ತಾದರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಎಲ್ಲರಿಗೂ ಧನ್ಯವಾದ.